ಇನ್ನು ಕೊಟ್ಟ ಮಾತು ಪ್ರಸ್ತಾಪ ಬೆನ್ನಲ್ಲೇ ಡಿಕೆಗೆ ಹೈ ಪವರ್. ಈಗ ಸದ್ಯಕ್ಕೆ ಕಾಂಗ್ರೆಸ್ ಅಧಿಕಾರ ಹಂಚಿಕೆ ಗಡುವು ಮತ್ತೆ ಮುಂದಕ್ಕೆ. ಕೊಟ್ಟ ಮಾತು ಪ್ರಸ್ತಾಪ ಬೆನ್ನಲ್ಲೇ ಡಿಕೆಗೆ ಈಗ ಹೈಕಮಾಂಡ್ ಪವರ್ ಕೊಡುತ್ತಾ ಏನು ಅನ್ನೋದ್ರ ಬಗ್ಗೆ. ಕಾಂಗ್ರೆಸ್ ಅಧಿಕಾರ ಹಂಚಿಕೆ ಗಡುವು ಮತ್ತೆ ಮುಂದಕ್ಕೆ ಏನಾದರೂ ಬಂದಿದೆಯಾ? ಪಟ್ಟದಾಟದ ಬಗ್ಗೆ ಚರ್ಚೆ ಆಗ್ತಿದ್ದ ಹಾಗೇನೆ ಹೊಸ ಲೆಕ್ಕಾಚಾರ. ನೆನ್ನೆ 2 ಸ್ಟೇಟ್ಮೆಂಟ್ ಬಹಳ ಮುಖ್ಯವಾಗಿ ಬಂದಿದ್ದು. ಒಂದು CM ಹೇಳಿದಂಥ ಮಾತು, ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ಅನ್ನೋದು. ಎರಡನೇದಾಗಿ ಕೊಟ್ಟ ಮಾತಿನ ಪ್ರಸ್ತಾಪ. ನಾವು ಎಷ್ಟು ದಿನ ರಾಜಕೀಯ ಮಾಡ್ತೀವಿ ಅದು ಮುಖ್ಯ ಅಲ್ಲ, ನಾವು ಕೊಟ್ಟ ಮಾತನ್ನು ಎಷ್ಟು ಉಳಿಸ್ಕೊಂಡು ರಾಜಕಾರಣ ಮಾಡಿದ್ವಿ ಅದು ಇಂಪಾರ್ಟೆಂಟ್ ಅಂತ. ಸೊ ಪಂಚರಾಜ್ಯ ಚುನಾವಣೆವರೆಗೂ ಕೂಡ ಬದಲಾವಣೆ ಇಲ್ವಾ? ಅಧಿಕಾರ ಹಂಚಿಕೆ ಚರ್ಚೆಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆಯಾ? DK ಶಿವಕುಮಾರ್ಗೆ AICC ಪರೋಕ್ಷ ಸಂದೇಶವನ್ನು ರವಾನಿಸಿದೆಯಾ? ಮಾರ್ಚ್ ಏಪ್ರಿಲ್ನಲ್ಲಿ ಅಸ್ಸಾಂ ಚುನಾವಣೆ ಸಾಧ್ಯತೆ ಇದೆ. ಸೊ ಅಸ್ಸಾಂ ಚುನಾವಣಾ ವೀಕ್ಷಕರಾಗಿ DK ಅವ್ರನ್ನ ನೇಮಕ ಮಾಡೋದು, DCM ಆದವ್ರನ್ನ ನೇಮಕ ಮಾಡಿರೋದು ವಿರಳ. ಸೊ ಟಿಕೆಟ್ ಹಂಚಿಕೆ ಗೆದ್ದರೆ CM ಆಯ್ಕೆಯ ಜವಾಬ್ದಾರಿ. ಏಪ್ರಿಲ್ವರೆಗೂ ಕೂಡ ಪಟ್ಟ ಬದಲಾವಣೆ ಆಗೋದು ಕಷ್ಟ ಅಂತ ಅನ್ನಿಸ್ತಾ ಇದೆ. ಸೊ ಕೊಟ್ಟ ಮಾತು ಪ್ರಸ್ತಾಪ ಬೆನ್ನಲ್ಲೇ DK ಈಗ ಆ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಕಾಂಗ್ರೆಸ್ ಅಧಿಕಾರ ಹಂಚಿಕೆ ಗಡುವು ಮತ್ತೆ ಈಗ ಮುಂದೂಡಿಕೆ ಆಗಿದೆ ಅನ್ನೋ ಪ್ರಶ್ನೆ. ಪಟ್ಟದಾಟದ ಬಗ್ಗೆ ಚರ್ಚೆ ಆಗ್ತಿದ್ದ ಹಾಗೆ ಹೊಸ ಲೆಕ್ಕಾಚಾರ ಶುರುವಾಗಿದೆ ಈಗ. ಸೊ ಪಂಚರಾಜ್ಯ ಚುನಾವಣೆವರೆಗೂ ಕೂಡ ಯಾವುದೇ ಬದಲಾವಣೆ ಇಲ್ವಾ ಅನ್ನೋದು ಕೂಡ ಈಗ ಪ್ರಶ್ನೆ. ಅಸ್ಸಾಂನ ಚುನಾವಣೆ ಇದೆ, ಅದಾದ ನಂತರ ತಮಿಳುನಾಡಿನಲ್ಲಿ ಎಲೆಕ್ಷನ್ ಇದೆ. ಸೊ ಇದೆಲ್ಲ ಆದ ನಂತರ ಏನಾದರೂ ಮತ್ತೆ ಯೋಚನೆ ಮಾಡ್ಬೋದಾ ಇದ್ರ ಬಗ್ಗೆ? 2.5 ವರ್ಷ ಅಂತಿತ್ತು 50-50 ಅಂತ, ಆದರೆ ಈಗ 50 ದಾಟಿದೆ. ಸಿದ್ದರಾಮಯ್ಯನವರು ಒಂದು ರೆಕಾರ್ಡನ್ನು ಕೂಡ ಬರೆದಾಗಿದೆ ನಿನ್ನೆ. ಆದರೆ ಇನ್ನೂ ಕೂಡ ಅಧಿಕಾರ ಹಂಚಿಕೆ ಬಗ್ಗೆ AICC ನೇರವಾಗಿ ಯಾವುದೇ ಸಂದೇಶವನ್ನು ಕೊಟ್ಟಿಲ್ಲ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಪ್ರಸನ್ನ, ಇದೀಗ ನಿನ್ನೆ 2 ಸ್ಟೇಟ್ಮೆಂಟ್ ಬಗ್ಗೆ ಭಾಳ ವಿಶೇಷವಾಗಿ ನಾವು ಗಮನ ಹರಿಸಲೇಬೇಕು. ಒಂದು, CM ಹೇಳಿದಂಥ ಹೇಳಿಕೆ, ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ಅನ್ನೋದು ಒಂದು, ರಾಜಕೀಯದಲ್ಲೋ ಅಥವಾ CM ಕುರ್ಚಿಲೋ ಅನ್ನೋದು ನಮ್ಮ ವಿವೇಚನೆಗೆ ಬಿಟ್ಟಿದ್ದು. ಇನ್ನೊಂದು ಏನು ಈ ಕೊಟ್ಟ ಮಾತಿನ ವಿಚಾರ, ವೇದಿಕೆಯಲ್ಲೇ ಹೇಳಿದಂಥ ಹೇಳಿಕೆ, ಅದು ಹಿಂದೆ ಕೂಡ ಮಾತನಾಡಿದರು DK ಶಿವಕುಮಾರ್, ಮತ್ತೆ ರಿಪೀಟ್ ಆಗುತ್ತದು. ಏನು ಸೂಚನೆ ಇದು ಪ್ರಸನ್ನ? ಅವಿನಾಶ್, ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಿಯೇಟ್ ಆಗಿರುವಂತಹ ಗೊಂದಲ ಇನ್ನೂ ಕೂಡ ಬಗೆಹರಿದಿಲ್ಲ ಮತ್ತು ಅದಕ್ಕೊಂದು ಸ್ಪಷ್ಟ ಸ್ವರೂಪವನ್ನು ಕೊಡುವಂತಹ ಕೆಲಸವನ್ನ ಹೈಕಮಾಂಡ್ ಇದುವರೆಗೂ ಕೂಡ ಮಾಡ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ ಹೇಳಿಕೆಯ ಆಧಾರದ ಮೇಲೇನೆ ಬೆಳವಣಿಗೆಗಳನ್ನು ವಿಶ್ಲೇಷಣೆ ಮಾಡುವಂತಹ ಕೆಲಸ ಇದೀಗ ಪಕ್ಷದ ಒಳಗೆ ಬಹಳ ಜೋರಾಗಿ ನಡೀತಾ ಇದೆ. ದೇವರಾಜ ಅರಸು ಅವರ ದಾಖಲೆಗಳನ್ನ ಇದೀಗ ಸಿದ್ದರಾಮಯ್ಯನವರು ಬ್ರೇಕ್ ಮಾಡಿದ್ದಾರೆ. ಹೀಗಾಗಿ ಮುಂದೇನು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಪಕ್ಷದ ನಾಯಕರನ್ನ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗಿ ಇದೀಗ ಸಿದ್ದರಾಮಯ್ಯನವರು ಆಡಿರುವಂತಹ ಮಾತು ಬಹಳಷ್ಟು ಚರ್ಚೆಗೆ ನಾಂದಿಯನ್ನ ಹಾಡಿದೆ. ಎಲ್ಲೊಂದು ಕಡೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಬೇರೆ ರೀತಿಯ ಮನಸ್ಸನ್ನ ಮಾಡ್ತಿದಾರಾ ಅನ್ನುವಂತಹ ರೀತಿಯ ಅನುಮಾನಗಳು ಕೂಡ ಶುರುವಾಗಿದ್ದಾವೆ. ನಿನ್ನೆ ಹಾವೇರಿಯಲ್ಲಿ ಮಾತನಾಡಿದಂತ ಸಿದ್ದರಾಮಯ್ಯನವರು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವೋ ಗೊತ್ತಿಲ್ಲ, ಜನರ ಆಶೀರ್ವಾದ ಇರೋ ತನಕ ಇರ್ತೀವಿ ಮತ್ತು ಹೈಕಮಾಂಡ್ ನಾಯಕರ ತೀರ್ಮಾನಕ್ಕೆ ನಾನು ಬದ್ಧ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ಅಧಿಕಾರ ಹಂಚಿಕೆಯ ಬಗ್ಗೆ ಒಂದು ಸ್ಪಷ್ಟ ತೀರ್ಮಾನವನ್ನ ತೆಗೆದುಕೊಂಡ್ರೆ ಅದಕ್ಕೆ ಪೂರಕವಾಗಿ ತಾನು ಸ್ಪಂದಿಸ್ತೀನಿ ಅನ್ನುವಂತ ಧಾಟಿಯಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಇದೇ ವೇದಿಕೆಯಲ್ಲಿ ಇದೀಗ DK ಶಿವಕುಮಾರ್ ಕೂಡ ಕೊಟ್ಟ ಮಾತಿನ ವಿಚಾರವನ್ನ ಪರೋಕ್ಷವಾಗಿ ನೆನಪು ಮಾಡಿಕೊಟ್ಟಿದ್ದು ಕೂಡ ಇದೀಗ ಬಹಳ ಚರ್ಚೆಗೆ ಗ್ರಾಸವಾಗಿದೆ. ನಾಯಕತ್ವ ಬದಲಾವಣೆ ವಿಚಾರ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಇತ್ತು. 2.5 ವರ್ಷದ ಬಳಿಕ DK ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕಾಗಿತ್ತು ಅನ್ನುವಂತಹ ಮಾತುಗಳಿತ್ತು. ಇದರ ಬಗ್ಗೆ ವರ್ಡ್ ಪವರ್ ಈಸ್ ವರ್ಡ್ ಪವರ್ ಅನ್ನುವಂತಹ ಮಾತನ್ನ ಮತ್ತು ಒಬ್ಬ ಜನಪ್ರತಿನಿಧಿ ಜನನಾಯಕ ಕೊಟ್ಟ ಮಾತಿಗೆ ನಡೆದುಕೊಳ್ಬೇಕು ಅನ್ನುವಂತಹ ಮಾತನ್ನ DK ಶಿವಕುಮಾರ್ ಅವರು ಆಡಿದ್ದಾರೆ. ಹೀಗಾಗಿ ಅಧಿಕಾರ ಹಂಚಿಕೆ ಸೂತ್ರಕ್ಕೆ ಸಂಬಂಧಪಟ್ಟ ಹಾಗೆ DK ಶಿವಕುಮಾರ್ ಅವರು ಪರೋಕ್ಷವಾಗಿ ಸಿದ್ದರಾಮಯ್ಯನವರಿಗೆ ತಾಕೀತು ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಥವಾ ಬೇರೆ ಬೇರೆ ವೇದಿಕೆಗಳಲ್ಲಿ ಸಂದೇಶವನ್ನ ರವಾನಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತ ಚರ್ಚೆಗಳು ನಡೀತಾ ಇದಾವೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಹೈಕಮಾಂಡ್ ಯಾಕೆ ಇನ್ನೂ ಕೂಡ ಮೌನವಾಗಿದೆ ಅನ್ನುವಂಥದ್ದು ಯಾರಿಗೂ ಕೂಡ ಕಾಂಗ್ರೆಸ್ನ ನಾಯಕರಿಗೆ ಅರ್ಥವಾಗ್ತಾ ಇಲ್ಲ. ಹೀಗಾಗಿ ಸಹಜವಾಗಿಯೇ ಬೇರೆ ಬೇರೆ ರೀತಿಯ ಹೇಳಿಕೆಗಳು, ಮಾರ್ಮಿಕ ಮಾತುಗಳ ಸರಣಿ ಹಾಗೆ ಮುಂದುವರೆದಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪ್ರಸನ್ನ.